ನೋಡಿ ಸರ್, ಇದು ಸುಳಿಯಲ್ಲಿ ನೀವು ಬಿಟ್ಟಾಗ ಸುಳಿಯಲೆ ಇದು ಆಯಿತಾ. ನೆಕ್ಸ್ಟ್ ಇದು ಅದು ಹಿಂದೆಲೆ, ಇವೆರಡೆಲೆ ಟಾನಿಕ್ ಕೊಟ್ಟ ಮೇಲೆ ಫುಲ್ಲು ಬದಲಾವಣೆ ಆಗಿರ್ತಕ್ಕಂಥದ್ದು. ಫುಲ್ ಬದಲಾವಣೆ, ಅದು ಫುಲ್ಲು ಶೇವಿಂಗ್ ಮಾಡಿಸ್ಬೇಕು ಅದನ್ನು. ಇದಾದ್ಮೇಲೆ ನೋಡಿ ಸರ್, ಇನ್ನು ಇದು ಹ್ಯಾಂಡಿಕ್ಯಾಪ್ಟ್ ಆಗೈತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದರೆ ಆರೋಗ್ಯ ಹಣ ಇದು ಗೊಬ್ಬರ ಇಲ್ದೇ ಆಗಿರ್ತಾವೆ ಇವು. 1 2 3 ಎಲೆ ಆಗವೆ. ಇಲ್ಲ ಇಲ್ಲಿ ಬನ್ನಿ, ಆ ಕಡೆ ಆ ಗಿಡದಿಂದ ನೋಡಿ ಈಗ 2 ಎಲೆ ಆಗ್ಲಾಗವ. ಇದ್ರಲ್ಲೂ 2 ಎಲೆ ಆಗ್ಲಾಗಿದಾವ. ಇದ್ರ ನೋಡಿ, ಇದು ಫುಲ್ ಗೊಬ್ಬರ ಇಲ್ದಾನೆ ವೀಕ್ ಆಗಿದೆಯಾ, ಊಟ ಇಲ್ದಾನೆಯಾ. ನೀವು ಟಾನಿಕ್ ಕೊಟ್ಟ ಮೇಲೆ ಇದು ಸುಮಾರು ತಗೊಂಡಾಯ್ತಾ. ಇದಾದ್ಮೇಲೆ ಈ ಎಲೆ ದೊಡ್ಡದಾಗ ಬಂದೈತೆ, ಈ ಎಲೆ ಕಲ್ಲರಲ್ಲೇ ಚೇಂಜ್ ಆಗೈತೆ ನೋಡಿ. ಇದು ನೀವು ಒಂದು ಸ್ವಲ್ಪ ನೀರು ಬಿದ್ದಿದ್ರೆ ಇನ್ನೊಂದು ಸ್ವಲ್ಪ ನೀರು ಬಿದ್ದಿಲ್ಲ ಸ್ವಲ್ಪ ಹಂಗೆ. ಇಲ್ಲಿ ಬನ್ನಿ, ಅದಾದ್ಮೇಲೆ ಅಣ್ಣ ಇದ್ರಲ್ಲಿ ಇನ್ನೂ ಸೂಪರ್ ರಿಸಲ್ಟ್ ನೋಡಿ ಅಣ್ಣ. ನಿಮ್ಮ ರಿಸಲ್ಟ್ ಬಗ್ಗೆ ಇದು ಇನ್ನೂ ಸೂಪರ್ ಬಂದೈತೆ ನೋಡಿ. ನೋಡ ಇದ್ರಲ್ಲಿ ರಿಸಲ್ಟ್ ನೋಡೋಣ. ನೀವು ಹೇಳಿ ಅಣ್ಣ, ಈಗ ನಿಮ್ಗೆ ಏನು ಅನ್ನಿಸ್ತು ಹೇಳಿ ಅಣ್ಣ ಈ ಗಿಡದಲ್ಲಿ ಯಾವ್ದು ಚೆನ್ನಾಗಿ ಬಂದೈತೆ ಅಣ್ಣ? ನೋಡಿ, ಇದು ಸುಳಿಯಲೆ ಫಸ್ಟ್, ಇದು ಸುಳಿಯಲೆ ಆಗ ಮುಂಚೆ, ಈಗ ಬುಟ್ಟಾದ್ಮೇಲೆ ಅವೆರಡು ಬದಲಾಗಿರೋದು. ಸೊ ಇದೆಲ್ಲ ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದು. ಇದು ನೋಡಿ, ಇದು ಇನ್ನೂ ಸೂಪರ್ ಆಗಿ ಗೊತ್ತಾಗಿರೋದು ಅಂದ್ರೆ ಇದು ಫುಲ್ಲು ನಿಂತೋಗಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತದೆ. ಗಿಡ ರೋಗ ಅಂತಾರೆ, ಊಟ ಇಲ್ದಾನೆ ಆಗೋದು ಅದು. ನೋಡಿ ಇದು ಎಷ್ಟು ಚೇಂಜ್ ಆಗೈತೆ ಇದು. ಇದಕ್ಕೆ ನಾನು ನಿಮ್ಗೆ 2 ಥರ ಲೋಸ ಕೊಟ್ಟಿದ್ದು, 3 ಥರದ್ದು ಮಿಕ್ಸ್ ಮಾಡಿದಿರಿ. 1 ಲೀಟ್ರ್ ಬಿಟ್ಟಿದ್ದೀರಿ. ಒಂದು ಅರ್ಧ ಒಂದು ಫುಲ್ಲು. ಈಗೆಲ್ಲ ಆರೋಗ್ಯವಾಗಿ ಚೆನ್ನಾಗಿ ಬರ್ತಾ ಇದೆ ಸರ್. ಸಮಸ್ಯೆ ಅಂತೂ ಏನೂ ಇಲ್ಲ ಇದರಲ್ಲಿ. ಸೊ ಅಂದರೆ ನಾವು ಕೊಟ್ಟಿರೋ ಗೊಬ್ಬರ ಕೆಲಸ ಮಾಡೈತೆ. ಆದರೆ ಬೇರು ಕೊಳ್ತೋಗಿರೋ ಕಾರಣ 1 ವಾರ 2 ವಾರ ಲೇಟ್ ಆಗೈತೆ. ನೆಕ್ಸ್ಟಿಂದೆಲ್ಲ ಚೆನ್ನಾಗಿ ಕಿತ್ಕೊಳ್ಳುತ್ತೆ ಸರ್. ಅದು ಸನ್ಬರ್ನ್ ಅಂತ ಸೂರ್ಯನ ಕಿರಣಕ್ಕೆ ಹಂಗಾಗುತ್ತೆ ನೋಡಿ. ಇಷ್ಟ ಆಗುತ್ತೆ ಸರ್. ಇದು ಎಲ್ಲ ಗಿಡಗಳು ಈ ಥರ ಆಗುತ್ತೆ. ಏನು ಸಮಸ್ಯೆ, ಬಿಸಿಲು ಜಾಸ್ತಿ ಆದಾಗ ಹಂಗಾಗುತ್ತೆ. ರೋಗ ಏನಲ್ಲ ಅದು. ಇಲ್ಲ ಹುಳುದಲ್ಲ, ಅದು ಸೂರ್ಯನ ಕಿರಣದು. ಫುಲ್ ಬದಲಾಗಿರೋದು. 9902038931. ಇಲ್ಲ ಇಲ್ಲಿ ನೋಡಿ ಸರ್, ಈಗ ಇದು ನೋಡಿ ಅಣ್ಣ, ಈ ಗಿಡ ನೋಡಿ ಇನ್ನೂ ಸೂಪರ್ ರಿಸಲ್ಟ್ ಗೊತ್ತಾಯ್ತಾ ಇದೆ ನಿಮಗೆ. ನೋಡ್ರಿ ಮುಡ್ತಾಣ, ಇಲ್ಲಿ ನೋಡ್ರಿ, ಇದು ಸುಳಿಯಲ್ಲ ಇವು. ಇದು ನೋಡ್ರಿ ಯಾರು ರೇಂಜಿಗೆ ಗಟಪ್ಪ ಐತೆ ಸರ್. ಊಟ ಕೊಟ್ಟಾಗ ನಾನು ಸುಮ್ಮನೆ ಮನೆಗಿರ್ತೀನಿ, ಒಳ್ಳೆ ಆರೋಗ್ಯವಾಗಿರೋ ಊಟ ಚೆನ್ನಾಗಿ ಕೊಟ್ಟಾಗ ಏನು ಬೇಕಾದ್ರೆ ಕೆಲಸ ಮಾಡ್ತೀನಿ ಅಂತ. ಉದಾಹರಣೆ, ಆರೋಗ್ಯ ಪತ್ರರತ್ತು ಆಹಾರನ ತಯಾರಿಸ್ಕೊಳ್ಳೋ ಸರಿಯಾಗಿದೆ ಅದು. ಅದು ನೋಡಿ, ಅದಕ್ಕೂ ಡಬಲ್ ಆಗಿದೆ. ಡಬಲ್ಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಅದೀಗ. ಬಟ್ ಆರೋಗ್ಯವಾಗಿ ನಿಮ್ಮ ಗಿಡ ಕಿತ್ಕೊಂಡ್ ಬರ್ತಾ ಇದೆ. ಅದಕ್ಕೆ ನಿಮ್ಗೆ, ಯಾಕೆಂದ್ರೆ ನಾನು ಎಲ್ಲೋ ನಿಂತ್ಕೊಂಡು ಉದಾಹರಣೆ ಹೇಳೋದಲ್ಲ, ನಿಮ್ಮ ತೋಟದಲ್ಲಿ ನಿಮ್ಮ ಗಿಡ ತೋರಿಸೆ ನೀವೇ ಕೊಟ್ಟಿರೋ ಗೊಬ್ಬರ. ನಾವು ಹೇಳಿದ್ ನೀವು ಕೊಟ್ಟಿದ್ದೀರಿ, ನೀವು ಬೆಳೆದಿರಿ. ಅಲ್ಲ ಇರ್ಲಿ, ಆದ್ರೆ ನಿಮ್ದೇ ದುಡ್ಡು, ನಿಮ್ದೇ ಕಾಸು, ನಾವು ಕೊಟ್ಟಿರೋದು ಅಷ್ಟೇನೆ. ನಿಮ್ದು ನೀವೇ ಮಾಡಿರೋರು. ಬಟ್ ರಿಸಲ್ಟ್ ಬಂದಿದೆ. ಆದ್ರೆ ಕಂಡಿಡ್ಕೊಳ್ತೀವಲ್ಲ, ಕಂಡಿಡ್ಕೊಳ್ಳೋದು ಇಂಪಾರ್ಟೆಂಟು. ಹೆಂಗಿತ್ತು ಎಲೆ, ಹೆಂಗ್ ಚೇಂಜ್ ಆಗಿದೆ ಅದನ್ನೆಲ್ಲ. ಇದು ಸಂಪರ್ನೆ ಇಲ್ಲ ಸರ್, ಅದು ವೈಟ್ ಪ್ಯಾಚಸ್ ಆಗಿದೆ. ಆ ರೂಟ್ಸ್ಗೆ ಡ್ಯಾಮೇಜ್ ಆಗಿರೋದು ಅಷ್ಟೇ. ಅದು ಏನೂ ಆಗಲ್ಲ, ಅದು ಇನ್ನು ಮೇಲೆ ಡೆವಲಪ್ ಆಗುತ್ತೆ ಸರ್. ನಿಮಗೆ ಎಲೆ ಮೇಲ್ಗಡೆ ಜೀನಲ್ಲಿ ಈ ಮಾರ್ಕ್ ಬಂದ್ಬಿಟ್ರೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ 3 ತಿಂಗಳು ಆದ್ಮೇಲೆ ಅದೇನೂ ಆಗಲ್ಲ. ಅದೇನು ಡ್ಯಾಮೇಜ್ ಆಗಿರೋದು ನೋಡಿ. ಇದು ಅಷ್ಟೇ ಸರ್. ನೋಡಿ ಸರ್, ಇದು ರಿಸಲ್ಟ್. ಸರ್ ನೋಡಿ ಸರ್, ಇದು ಇನ್ನ ಅದಕ್ಕೆ ಅವೆರಡಕ್ಕಿಂತ ಇವು ಇನ್ನೂ ಚೆನ್ನಾಗಿ ಚೇಂಜ್ ಆಗುತ್ತೆ ಸರ್. ಇಲ್ಲಿ ಕೆಳಗಡೆಯಿಂದನೇ ಗೊತ್ತಾಯ್ತಾ ಇದೆ ನೋಡಿ ಎಲೆಗಳು. ಫುಲ್ ಬದಲಾಯ್ತವೆ ಈಗ. ಇದು ಇಲ್ಲಿ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಗ್ಯಾಪು, ಇಲ್ಲಿಂದ ಇಲ್ಲಿಗೆ ಈ ಗ್ಯಾಪಲ್ಲಿ ಗೊತ್ತಾಗುತ್ತೆ. ಇನ್ಮೇಲೆ ಕಾಂಡದಲ್ಲಿ ಕಾಂಡ ಡೆವಲಪ್ ಆಯ್ತದೆ ಸರ್. ಅಲ್ಲಿ ನಿಂತ್ಕೊಳ್ಳಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಕಾಂಡ ಚೇಂಜ್ ಆಗಿಲ್ಲ ಸರ್. ನೋಡಿ ಈ ಎಲೆಗೂ ಇವೆಲ್ಲ 3 ಎಲೆಗೂ ಚೇಂಜ್ ಆಗಿದೆ ನೋಡಿ. ಇದು ತಗೊಂತು 2 3ನೇ ವಾರ. ನೀವು 1 ವಾರ ತಗೊಳ್ಳೋದು ಲೇಟ್ ಆಗೈತೆ ಅಷ್ಟೇ. ಇದನ್ನು ಸರ್ ಕೇಳಿದ್ದು, ಇದು ಪೋಷಕಾಂಶ ಬೋರಾನ್ ಡಿಫಿಷಿಯನ್ಸಿ ಇದ್ರೆ ಮಾತ್ರ ಹಿಂಗಾಗೋದು. ಜಿಂಕು ಬೋರಾನು, ಇದು ಸೂರ್ಯನ ಕಿರಣಕ್ಕೆ ಹಿಂಗಾಗಿದೆ. ಏನೂ ಆಗಲ್ಲ, ಆರಾಮಾಗಿ ಬರುತ್ತೆ. ಇದು ಓವರ್ ವಾಟರ್ ಆದರೂ ಹಂಗೆ ಆಗ್ಬಿಡ್ತವೆ, ಬೇರ್ಕೊಳ್ತಾಗಿರ್ತವೆ. ಇದಕ್ಕೆ ಏನು ತೊಂದರೆ ಇಲ್ಲ, ಬರ್ತದೆ. ಇದು ನೋಡಿ ಫುಲ್ಲು ನಿಂತೋಗಿರೋದು ಎಲೆ. ಇದು ನಿಂತೋಗಿರೋದು ಮತ್ತೆ ಮಳೆ ನೀರು ನಿಂತಲ್ಲ. ನೀವು ಹೇಳಿದ್ರಿ ಈಗ ಅದು ಯಾಕೆ ಡೆವಲಪ್ ಅಂದ್ರೆ ಸಖತ್ ಶೀತ ಆಗಿತ್ತು ಸರ್. ನೀವು ಫೋನ್ ಮಾಡಿದಾಗ ಅದು ಅದ್ರದ್ದು ತೊಂದ್ರೆ, ನೀವೇನು ತಲೆ ಕೆಡಿಸ್ಕೊಬಿಡಿ, ಹೊಸ ಬೇರೆ ಬಂದಾಗ ಸರಿ ಆಗುತ್ತೆ ಅಂದ್ರೆ. ಮತ್ತೇನು ಒಂಚೂರು ಡೆವಲಪ್ ಕಾಣ್ತಾ ಇಲ್ಲ ಅಂದ್ರೆ
ಉಕ್ಕೆ ಮೇಲೆ ಉಕ್ಕೆ ಆಗ್ಬಿಟ್ಟು ಬೇರೆ ಹರಿದಿದೆ. ಇಲ್ಲ ಅದನ್ನು ಬಿಟ್ಬಿಡೋಣ, ಏನು ಸಮಸ್ಯೆ ಇಲ್ಲ. ಅದಕ್ಕೆ ಬೇರು ಕೊಳ್ತೋಗಿ ನೀರಲ್ಲಿ ಬೇರು ಕೊಳ್ತೋಗಿ ಅದೇ ಹೊಸ ಬೇರು ಬಂದು ಮತ್ತೆ ತಗೊಂಡು ಫುಡ್ ಕೊಟ್ಟಿರೋದ್ರಿಂದ ಆ ಮಟ್ಟಕ್ಕೆ ಈಗ ನಿಮ್ ಫುಡ್ ಕೊಡದವ ಇದ್ರೆ ಆ ಸ್ಟೇಜ್ ಅಲ್ಲೇ ಇರೋದು ಸರ್. ಈ ಸ್ಟೇಜಲ್ಲಿ ಇರ್ತಿತ್ತಿಲ್ಲ, ಈ ಎಲೆ ಇನ್ನೂ ಚಿಕ್ಕದಾಗಿ ಸುಳಿ ಒಳಗಡೆ ಇರೋದು. ಅದು ರೋಗ ಅಂತ. ರೋಗ ಅಂದ್ಬಿಟ್ಟು ನೀವು ಕಿತ್ತೆಸಿತಾ ಇರೋರಿ ಮುಂಚೆ ಎಲ್ಲ ಹಂಗ ರೋಗ ಅಂತ ಕಿತ್ತೆಸಿದ್ರು. ಈ ಸುಳಿ ನೋಡ್ರಿ, ಕಾಂಡ ನೋಡ್ರಿ, ಡೆವಲಪ್ಮೆಂಟ್ ಹೆಂಗ್ ಗೊತ್ತಾಗ್ತದೆ. ನಾನು ಆ ಕಾಂಡ ತೋರಿಸಿದ್ದೀನಿ ಸ್ಟಾರ್ಟಿಂಗ್. ನೀರು ಆಕ್ಚುಲಿ ಜಾಸ್ತಿ ಆಗಿದೆ ನಂಬಿ ಬಿಟ್ರೆ ಬಿಡಿ. 2.5 ಅಡಿಯಿಂದ ಬಂದಿರೋದು ಗಿಡ, ಅದೇ ಆಳದಿಂದ ಬಂದಿರೋದು. ನೀವು ಮಣ್ಣು ಮಳೆ ಅಂತ ಮುಚ್ಚಿಸ್ಬಿಟ್ರಲ್ಲ ಅದಕ್ಕೆ. ಇದು ನೋಡಿ ಬೇರೆ